ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೇತನ ವ್ಲಾಗ್ಸ್. ನಾನು ಇವತ್ತಿನ ದಿವಸ ಮದುವೆ ಅಂದರೆ ಏನು ಅಂತ ಹೇಳ್ತಾ ಇದ್ದೀನಿ. ಮದುವೆ ಅಂತ ಅಂದರೆ ಅಂದರೆ ಮನಸ್ಸು, ಅಂದರೆ ದುಡಿಮೆ, ಅಂದರೆ ವೆಚ್ಚ. ಅಂದರೆ ಮನಸ್ಸು ಅಂದರೆ ಬುದ್ಧಿನ ಉಪಯೋಗಿಸಿ, ದುಡಿಮೆ ಅಂದರೆ ದುಡ್ಡು ಹೊಡಿತಾ ಇರಬೇಕು, ವೆಚ್ಚ ಅಂದರೆ ಖರ್ಚು ಮಾಡ್ತಾ ಇರಬೇಕು. ಇದೇ ಮದುವೆ ಅಂತ ಅಂದರೆ ಮದುವೆ ಆಗೋಕ್ಕೂ ಮುಂಚೆ ನಾವು ಹೆಂಗಿರ್ತೀವೋ ಮದುವೆ ಆದಮೇಲೆ ಆ ರೀತಿ ಇರೋದಕ್ಕೆ ಆಗೋದಿಲ್ಲ. ನಾವು ಸಂಸಾರ ಅಂತ ಜವಾಬ್ದಾರಿ ತಗೊಂಡ್ಮೇಲೆ ನಾವು ದುಡಿಯೋದು, ಖರ್ಚು ಮಾಡೋದು ಮಾಡ್ತಾ ಇರಬೇಕು. ಇಲ್ಲಾಂದರೆ ಜೀವನ ನಡೆಸೋದು ತುಂಬ ಕಷ್ಟ ಆಗಿಬಿಡುತ್ತೆ. ಹುಡುಗ ಆಗಲಿ ಹುಡುಗಿ ಆಗಲಿ ಅರ್ನ್ ಮಾಡಬೇಕು, ಮನಿ ಅರ್ನ್ ಮಾಡಬೇಕು, ದುಡಿಬೇಕು, ಖರ್ಚು ಮಾಡಬೇಕು. ಮಕ್ಕಳು ಇರ್ತವೆ, ಅವ್ರಿಗೆಲ್ಲ ಕಷ್ಟ ಸುಖ ನೋಡಬೇಕು, ಅವಕ್ಕೆಲ್ಲ ದುಡ್ಡು ಬೇಕು. ಡೈಲಿ ದಿನನಿತ್ಯ ಒಂದು ಊಟ ಮಾಡಬೇಕಂದ್ರೆ 100 ರೂಪಾಯಿ ಬೇಕು. ಏನೇ ಒಂದು ಕೆಲಸ ಮಾಡಬೇಕು ಅಂತಂದ್ರೂ ದುಡ್ಡು ಇಟ್ಕೊಂಡೇ ಹೋಗ್ಬೇಕು ಆ ಕೆಲಸ ಮಾಡೋಕ್ಕೆ ನಾವು. ಸೊ ಹಂಗಾಗಿ ದುಡಿಮೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮದುವೆ ವಿಷಯದಲ್ಲಿ. ಅದೇ ರೀತಿ ಮದುವೆ ಆಗೋಕ್ಕೆ ಮುಂಚೆ ಯಾವುದೇ ಕಾರಣಕ್ಕೂ ಜಾತಕ ನೋಡೋದನ್ನು ದಯವಿಟ್ಟು ಮಿಸ್ ಮಾಡಬೇಡಿ. ಜಾತಕ ಒಂದು 10 ಕಡೆ ಜಾತಕ ವಿಚಾರಿಸಿ. ಯಾಕಂದರೆ ಮದುವೆ ಆದಮೇಲೆ ನೀವು 10 ಕಡೆ ಜಾತಕ ವಿಚಾರಿಸಿದ್ರೆ ಏನು ಪ್ರಯೋಜನ ಇಲ್ಲ. ಸೊ ಮದುವೆ ಆಗೋಕ್ಕೆ ಮುಂಚೆ ನೀವು ಜಾತಕನ ವಿಚಾರಿಸಿ ಕರೆಕ್ಟಾಗಿ ನೀವು ಜಾತಕ ನೋಡಿ ಮದುವೆ ಮಾಡ್ಕೊಳ್ಳಿ. ಯಾಕಂದರೆ ಎಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾರೆ, ಲಕ್ಷಾಂತರ ರೂಪಾಯಿ ದುಡಿತಾ ಇರ್ತಾರೆ. ಇಲ್ಲ ಇನ್ನೂ ಏನೋ ಡಾಕ್ಟ್ರ, ಇಂಜಿನಿಯರು, ಇನ್ನೂ ಏನೋ ದೊಡ್ಡ ಬಿಸ್ನೆಸ್ ಮ್ಯಾನು, ಇಲ್ಲ ಅಂದರೆ ದೊಡ್ಡ ದೊಡ್ಡ ಶ್ರೀಮಂತರು ಮಕ್ಕಳಾಗಿ ಹುಟ್ಟಿರ್ತಾರೆ. ಬಟ್ ಅವರಿಗೆ ಜಾತಕ ಹೊಂದಾಣಿಕೆ ಇಲ್ದಿರೋ ಅಂಥ ಹುಡುಗಿನೋ ಸಿಕ್ಕಿ ಅವರು ಲೈಫ್ ಲಾಂಗ್ ಜೀವನದಲ್ಲಿ ಕಷ್ಟ ಅನುಭವಿಸ್ಬೇಕಾಗಿ ಬರುತ್ತೆ. ಕೆಲವೊಮ್ಮೆ ಡೈವರ್ಸ್ ಆಗಿಬಿಡ್ತವೆ, ಕೆಲವೊಮ್ಮೆ ಗಂಡ ಹೆಂಡತಿ ನಡುವೆ ಯಾವಾಗಲೂ ಜಗಳ ಆಗ್ತಾಯಿರುತ್ತೆ. ಸೊ ಹಂಗಾಗಿ ಮೊದಲನೇದಾಗಿ ಅವ್ರು ಓದಿದ್ದಾರೋ ಬಿಟ್ಟಿದ್ದಾರೋ, ಅವ್ರಿಗೆ ಎಜುಕೇಷನ್ ಇದೆಯೋ ಇಲ್ವೋ, ಅಥವಾ ಅವರಿಗೆ ಆಸ್ತಿ ಇದೆಯೋ ಇಲ್ವೋ, ಅಥವಾ ದುಡ್ಡು ಇದೆಯೋ ಇಲ್ವೋ, ಸ್ಟ್ಯಾಂಡರ್ಡ್ ಇದ್ದಾರೋ ಇಲ್ವೋ, ಅದೆಲ್ಲ ಮುಖ್ಯ ನೋಡೋಕ್ಕೆ ಹೋಗಬೇಡಿ. ಫಸ್ಟು ಜಾತಕ ನೋಡಿ, ಆಮೇಲೆ ಅದೆಲ್ಲ ನೋಡ್ಕೊಳ್ಳಿ. ನಿಮ್ಮ ಲೈಫ್ ಕರೆಕ್ಟಾಗಿ ಮ್ಯಾಚ್ ಆಗ್ತಾರ, ಲೈಫ್ ಸ್ಟೈಲ್ ಕರೆಕ್ಟಾಗಿ ನಿಮ್ಮ ಲೈಫ್ ಸ್ಟೈಲ್ ಅವರು ಲೈಫ್ ಸ್ಟೈಲ್ ಹೊಂದಾಣಿಕೆ ಇದೆಯಾ, ಅದೆಲ್ಲ ಸೆಕೆಂಡ್ ಚಾನ್ಸಿಗೆ ನೋಡ್ಕೊಳ್ಳಿ. ಸೊ ಸೆಕೆಂಡ್ ಅಂತ ಅಂದರೆ ಇವಾಗ ಪ್ರತಿಯೊಂದು ಮ್ಯಾಚ್ ಆಗಬೇಕು. ಒಂದು ಹುಡುಗ ಒಂದು ಹುಡುಗಿ ಅಂತಂದರೆ ಏಜ್ ಮ್ಯಾಚ್ ಆಗಬೇಕು, ಹೈಟ್ ಮ್ಯಾಚ್ ಆಗಬೇಕು, ಪ್ರತಿಯೊಂದು ಅವರ ಸ್ಟೇಟಸ್ ಮ್ಯಾಚ್ ಆಗಬೇಕು, ಅಪ್ಪ ಅಮ್ಮ ಎಜುಕೇಷನ್ ಕೂಡ ಮ್ಯಾಚ್ ಆಗಬೇಕು. ಪ್ರತಿಯೊಂದು ಮ್ಯಾಚ್ ಆದರೆ ಮಾತ್ರ ಅವರು ಮದುವೆ ಸೆಟ್ಟಾಗೋಕ್ಕೆ ಸಾಧ್ಯ. ಒಂದು ಮ್ಯಾಚ್ ಬರಲಿಲ್ಲ ಅಂತಂದ್ರೂ ಆ ಮದುವೆ ಸೆಟ್ಟಾಗೋದಿಲ್ಲ. ಎಷ್ಟೋ ಸತಿ ಆ ರೀತಿ ಒಂದೊಂದು ಮ್ಯಾಚಿಗೋಸ್ಕರನೇ ಕ್ಯಾನ್ಸಲ್ ಆಗ್ತವೆ. ಸೊ ಹಂಗಾಗಿ ಇಷ್ಟೆಲ್ಲ. ಆಮೇಲೆ ಮನಸ್ಥಿತಿ ಇರಬೇಕು. ನನ್ನ ಮದುವೆ ಆಗಬೇಕು ಅಂತ ಇಷ್ಟ ಇರೋರು, ಅವ್ರಿಗೆ ಮೊದಲನೇದಾಗಿ ಮನಸ್ಥಿತಿ ಇರಬೇಕು. ನಾನು ಒಳ್ಳೆ ಹುಡುಗ ಸಿಗ್ತಾನೆ, ಒಳ್ಳೆ ಹುಡುಗಿ ಸಿಗ್ತಾನೆ ಅಂತ ಅವರು ಮೆಂಟಲಿ ಪ್ರಿಪೇರ್ ಆಗಿರಬೇಕು. ಆಮೇಲೆ ಮದುವೆ ಆದಮೇಲೂ ಜೀವನ ಮಾಡೋದಕ್ಕೆ ಅವ್ರಿಗೆ ಏನೇನು ಬೇಕೋ ಮುಂಚೆನೇ ರೆಡಿ ಮಾಡ್ಕೊಂಡಿರಬೇಕು. ಮದುವೆ ಆದಮೇಲೆ ರೆಡಿ ಮಾಡೋಕ್ಕಾಗಲ್ಲ. ಮದುವೆ ಮುಂಚೆನೇ ಅವ್ರ ಹೆಂಡ್ತಿಗೋ ಅವ್ರ ಗಂಡನಿಗೆ ಏನೇನು ಬೇಕು ಅವಶ್ಯಕತೆ ಇದೆಯೋ ಆ ವಸ್ತುಗಳನ್ನೆಲ್ಲ ತಂದಿಟ್ಕೊಳ್ಳೋದಾಗಿರ್ಬೋದು, ಹಣ ಕೂಡಿಟ್ಕೊಳ್ಳೋದಾಗಿರ್ಬೋದು, ಏನಾದರೂ ವ್ಯವಸ್ಥೆ ಮಾಡಿಟ್ಕೊಂಡು ಆಮೇಲೆ ಮದುವೆ ಆಗಬೇಕು. ಮದುವೆ ಆದಮೇಲೆ ಭಿಕ್ಷೆ ಮಾಡೋಕ್ಕೆ ಹೋಗೋಕ್ಕಾಗಲ್ಲ ಗಂಡ ಹೆಂಡ್ತಿ ಇಬ್ಬರು. ಸೊ ಹಂಗಾಗಿ ದುಡ್ಡು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮದುವೆ ವಿಷಯದಲ್ಲಿ. ಅದೇ ರೀತಿ ದುಡ್ಡು ಒಂದೇ ಅಲ್ಲ, ಪ್ರೀತಿಯಿಂದ ಇರಬೇಕು. ಗಂಡ ಹೆಂಡ್ತಿ ಅಂತಂದರೆ ಒಂದು ಜಗಳ ಆದರೂ ವೈಮನಸ್ಯ ಬಂದ್ರೂ ಅನುಸರಿಸ್ಕೊಂಡು ಹೋಗೋ ಅಂಥ ಮನೋಭಾವನೆ ಇರಬೇಕು. ಸೊ ನೋಡಿದ್ರಲ್ಲ ಫ್ರೆಂಡ್ಸು, ನಾನು ಮದುವೆ ಬಗ್ಗೆ ಹೇಳಿದ್ದೆಲ್ಲ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆದರೆ ದುಡ್ಡು ಏನು ಕಟ್ಟಾಗಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನಮ್ಮ ಲೇಟೆಸ್ಟ್ ವೀಡಿಯೋಸು, ನ್ಯೂ ಅಪ್ಡೇಟ್ಸು ನಿಮಗೆ ತಲುಪುತ್ತೆ. ಧನ್ಯವಾದಗಳು. ಚೇತನ ಆರ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ.